ಕಾವೇರಿ ವಿವಾದ ಶುರುವಾಗಿದ್ದು ಹೇಗೆ ಎಲ್ಲಿಂದ ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದ ಅಧ್ಯಯನ ಪೂರ್ಣವಾದ ಒಂದು ಗ್ರಂಥವನ್ನು ಪುಸ್ತಕವನ್ನು ನಾನು ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದುವೇ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ. ಬಂದ್ ಆಚರಣೆ ಆಯಿತು 13/12/91. ಆವಾಗ ಈ ಜನಾಂಗೀಯ ದ್ವೇಷ, ಹಿಂಸಾಚಾರ ಮತ್ತು ಪೊಲೀಸ್ ಗೋಲಿಬಾರ್ ಇದು ಎಲ್ಲನೂ ಒಟ್ಟು ಸೇರಿ ಬೆಂಗಳೂರು ನಗರದಲ್ಲೇ 21 ಜನರು ಮೃತಪಟ್ಟರು. ಈ ಕಾವೇರಿ ವಿವಾದಕ್ಕೆ ಏನು ಸರ್ ಮೂಲ ಕಾರಣ ನಿಮ್ಮ ಪ್ರಕಾರ? ನಿಮಗೆ ಈ ಸಮಸ್ಯೆ ಮೇಲಿಂದ ಮೇಲೆ ಬಂದದ್ದು ನಿಜ, ಆದರೆ ನೀವು ಈ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿತ್ತು. ಆದರೆ ನೀವು ಆ ಸರಿಯಾದ ಸಮಯದಲ್ಲಿ ನಿಮಗೆ ಬೇಕಾದಂಥ ಪರಿಹಾರ ಬೇಕು ಅಂತ ನೀವು ಕೇಳಲಿಲ್ಲ. ಈ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸರಬರಾಜನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ಇದನ್ನು 192 TMCಯಿಂದ ನಮ್ಮ ಹೊರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಹೊಸ ಪುಸ್ತಕ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ವಿಶೇಷವಾದ ಒಂದು ಪುಸ್ತಕವನ್ನು ನಾನು ನಿಮ್ಮ ಎದುರುಗಡೆ ಇಡಕ್ಕೆ ಹೊರಟಿದ್ದೀನಿ. ಸೊ ನಮಗೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಬಹುಶಃ ಬಹಳಷ್ಟು ಸುದ್ದಿ ಮಾಡುವಂಥ ನದಿಗಳಲ್ಲಿ ಅಗ್ರ ಸ್ಥಾನದಲ್ಲಿರೋದು ಕಾವೇರಿ. ಯಾಕೆಂದರೆ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಏನು ಹರಿಯುತ್ತೆ, ನಾವು ವರ್ಷ ಪ್ರತಿ ವರ್ಷ ಅಲ್ಲಿದ್ದರೂ ಕೂಡ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಮಳೆ ಕಡಿಮೆ ಆದಾಗೆಲ್ಲ ನಮ್ಮ ಜಟಾಪಟಿ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಕೇಂದ್ರ ಸರ್ಕಾರಕ್ಕೆ ಹೋಗ್ತೀವಿ, ಟ್ರಿಬ್ಯುನಲ್ಗೆ ಹೋಗ್ತೀವಿ, ಹೀಗೆ ಆಗುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ಅಂತಹ ಕಾಲ ಕೂಡ ಶುರು ಆಗುತ್ತೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಯಾವುದೇ ಆಡಳಿತ ಪಕ್ಷ ಇದ್ರೂ ನೀರು ಬಿಡಬೇಕಾಗತ್ತೆ, ಯಾವುದೇ ವಿರೋಧ ಪಕ್ಷ ಇದ್ರೂ ಅದನ್ನು ವಿರೋಧ ಮಾಡುತ್ತೆ. ಸೊ ಜೊತೆಗೆ ಪ್ರೊಟೆಸ್ಟ್ಗಳು, ಹರತಾಳಗಳೆಲ್ಲ ನಡೆಯುವಂಥದ್ದು ನೀವು ಕೂಡ ನೋಡಿದ್ದೀರಿ. ಈ ಒಂದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಉದ್ಭವಿಸಿರುವ ಈ ಒಂದು ಕಗ್ಗಂಟಾಗಿರುವಂಥ ಈಗ ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಂಡಿದ್ವಿ. ಅದುವೇ ಕಾವೇರಿ ವಿವಾದ. ಸೊ ಈ ಕಾವೇರಿ ವಿವಾದ ಶುರುವಾಗಿದ್ದು ಹೇಗೆ ಎಲ್ಲಿಂದ ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದ ಅಧ್ಯಯನ ಪೂರ್ಣವಾದ ಒಂದು ಗ್ರಂಥವನ್ನು ಪುಸ್ತಕವನ್ನು ನಾನು ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದುವೇ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ. ಇದನ್ನು ಇಂಗ್ಲೀಷಲ್ಲಿ ಕೂಡ ಇದೆ. ಇದು ಕಾವೇರಿ ಡಿಸ್ಪ್ಯೂಟ್ ಅ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಂತ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಈ ಪುಸ್ತಕ ಇದೆ. ನನ್ನ ಪ್ರಕಾರ ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲಿ ಇರಲೇಬೇಕಾದಂಥ ಪುಸ್ತಕ. ಪ್ರತಿಯೊಬ್ಬ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳ್ಕೊಳ್ಬೇಕಾದ ವ್ಯಕ್ತಿ ಓದಲೇಬೇಕಾದ ಪುಸ್ತಕ ಅಂತ ನನಗನ್ಸುತ್ತೆ. ಸೊ ಇದನ್ನು ಬರೆದವರು ನಿವೃತ್ತ ಪೊಲೀಸ್ ಅಧಿಕಾರಿ, IGP ಆಗಿ ರಿಟೈರ್ಡ್ ಆಗಿರುವಂಥ C. ಚಂದ್ರಶೇಖರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಹಾಗಾದರೆ ನಾವು ಸ್ವಾಗತಿಸೋಣ ಚಂದ್ರಶೇಖರ್ ಸರ್ನ. ನಮಸ್ತೆ. ನಮಸ್ಕಾರ ಸರ್. ಸೊ ಇದು ನಮ್ಮ ಕಾವೇರಿ ವಿವಾದದ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಂಚೆ ಸರ್ ಬಗ್ಗೆ ನಾನು ಚಿಕ್ಕದಾಗಿ ಹೇಳ್ತೀನಿ. ತಪ್ಪಿದರೆ ದಯವಿಟ್ಟು ನೀವು, ಅಂದರೆ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಮೊದಲು ಒಬ್ಬ ಲೆಕ್ಚರರ್ ಆಗಿ ಸೇರಿಕೊಂಡು ಅದಾದ ನಂತರ KS ಮಾಡಿಕೊಂಡು ಆಮೇಲೆ IPS ಅಧಿಕಾರಿಯಾಗಿ ಬೇರೆ ಬೇರೆ ಡಿಸ್ಟ್ರಿಕ್ಗಳಲ್ಲಿ SP ಆಗಿ ಕೆಲಸ ಮಾಡಿ IGP ಆಗಿ ರಿಟೈರ್ಡ್ ಆಗಿರುವಂಥ ಚಂದ್ರಶೇಖರ್ ಅವರು ಅಧ್ಯಯನ ಪೂರ್ಣವಾದ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಆಭಾರಿಗಳಾಗಿರಬೇಕು ಅಂತ ನನಗನ್ಸುತ್ತೆ. ಸರ್, ಮೊದಲನೇದಾಗಿ ಮತ್ತೊಂದು ಸಲ ಸ್ವಾಗತ ನಿಮಗೆ. ನಮಸ್ತೆ. ಸೊ ಸರ್, ನಿಮ್ಮ ಪುಸ್ತಕ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ. ಮೊದಲನೇ ಪ್ರಶ್ನೆ ಸರ್, ನಿಮಗೆ ಯಾಕೆ ಇದನ್ನು ಪುಸ್ತಕನ ಬರೀಬೇಕಂತ ಅನ್ನಿಸ್ತು ನಿಮಗೆ? ನಾನು ಪೊಲೀಸ್ನಲ್ಲಿ 1991ರಲ್ಲಿ ನಾನು ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ಅವ್ರ ಕಡೆಯಿಂದ ಈ ಮಧ್ಯಂತರ ಆದೇಶ ಬಂತು. ಮಧ್ಯಂತರ ಆದೇಶ ಬಂದಾಗ ನಮ್ಮ ರಾಜ್ಯದಲ್ಲಿ ಒಂದು ರಾಜಕೀಯ ಮಟ್ಟದಲ್ಲಿ ಒಂದು ದೊಡ್ಡ ಕೋಲಾಹಲ ಆಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ಕೊನೆಗೆ ನಮ್ಮ ರೈತರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸೋ ಹಂತಕ್ಕೂ ಹೋಯಿತು ಅದು. ಆವಾಗ ತಮಿಳುನಾಡಿನವರು 1990ರಲ್ಲಿ ಈ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ರಚನೆ ಆದಾಗ ಅವ್ರ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟರು. ಇದು ಇತ್ಯರ್ಥ ಆಗೋದಕ್ಕೆ ಸುಮಾರು ಸಮಯ ತಗೊಳತ್ತೆ, ಅದಕ್ಕೋಸ್ಕರ ನೀವು ನಮಗೆ
ಒಂದು ಮಧ್ಯಂತರ ಆದೇಶ ಕೊಡಿ ಅಂತ ಕೇಳಿದ್ರು. ಅದ್ರ ಮೇಲೆ 25 ಜೂನ್ 1991ರಲ್ಲಿ ಈ ಮಧ್ಯಂತರ ಆದೇಶ ಕೊಟ್ಟರು. ಅದರಲ್ಲಿ 2 ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ನಾವು ತಮಿಳುನಾಡಿಗೆ ಮೆಟ್ಟೂರು ಜಲಾಶಯಕ್ಕೆ ತಲುಪೋ ರೀತಿಯಲ್ಲಿ 205 TMCಯನ್ನು ಒಂದು ವರ್ಷದಲ್ಲಿ, ಅದಕ್ಕೆ ವಾಟರ್ ಇಯರ್ ಅಂತ ಹೇಳ್ತಾರೆ. ಅಂದರೆ 1 ಜೂನ್ರಿಂದ 31 ಮೇವರೆಗೆ ಒಂದು ವಾಟರ್ ಇಯರ್ ಆಗುತ್ತೆ. ಅಲ್ಲಿಗೆ ಒಂದು ವಾಟರ್ ಇಯರ್ನಲ್ಲಿ 205 TMC ನೀರನ್ನು ನಾವು ಮೆಟ್ಟೂರಿಗೆ ಹರಿಸಬೇಕು. ಮತ್ತು ಕರ್ನಾಟಕದಲ್ಲಿ 11.2 ಲಕ್ಷ ಎಕರೆಗೆ ಈ ಕೃಷಿ ಮೀರಬಾರ್ದು. ಅಂದರೆ ಲ್ಯಾಂಡ್ ಅಂಡರ್ ಅಗ್ರಿಕಲ್ಚರ್ ಶುಡ್ ನಾಟ್ ಎಕ್ಸೀಡ್ 11.2 ಲ್ಯಾಕ್ ಏಕರ್ಸ್ ಅನ್ನೋ ರೀತಿಯಲ್ಲಿ ನಮಗೆ ಈ ನ್ಯಾಯಮಂಡಳಿ ಒಂದು ಮಧ್ಯಂತರ ಆದೇಶ ಕೊಡ್ತು. ಆವಾಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ನನಗೆ ಆಲೋಚನೆ ಬಂತು. ಇದಾದ ಮೇಲೆ ಇದನ್ನು ಗೆಜೆಟ್ ಮಾಡಬೇಡಿ ಅಂತ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕೇಳಿದ್ರೂ ಸಹ ಡಿಸೆಂಬರ್ನಲ್ಲಿ ಇದನ್ನು ಕೇಂದ್ರ ಸರ್ಕಾರ ಇದನ್ನು ಗೆಜೆಟ್ನಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ರು. ಆವಾಗ ಕರ್ನಾಟಕದಲ್ಲಿ ಬಂದ್ ಆಚರಣೆ ಆಯಿತು 13/12/91. ಆವಾಗ ಈ ಜನಾಂಗೀಯ ದ್ವೇಷ, ಹಿಂಸಾಚಾರ ಮತ್ತು ಪೊಲೀಸ್ ಗೋಲಿಬಾರ್ ಇದು ಎಲ್ಲನೂ ಒಟ್ಟು ಸೇರಿ ಬೆಂಗಳೂರು ನಗರದಲ್ಲೇ 21 ಜನರು ಮೃತಪಟ್ಟರು. ನಾನು ಆ 21 ಹೆಣ್ಣುಗಳನ್ನ ನಾನು ನೋಡಿದ್ದೀನಿ. ಆವಾಗ ನನಗೆ ಇದು ಒಂಥರ ಇಮೋಷ್ನಲಿ ಭಾಳ ಇಂಟೆನ್ಸ್ ಆಗಿ ನಾನು ನೊಂದಂತಹ ಸಮಯ ಅದು. ಆ ವಿಕೃತ ಮೃತ ದೇಹಗಳನ್ನು ನೋಡಿದಾಗ ಏನಿದು, ಯಾತಕ್ಕೆ ಜನಗಳ ಮನಸ್ಸಿನಲ್ಲಿ ಇಷ್ಟೊಂದು ಆಳವಾಗಿರುವಂತಹ ಒಂದು ರಿಯಾಕ್ಷನ್ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಆವಾಗ ನಾನು ಈ ಕಾವೇರಿ ವಿವಾದದ ಬಗ್ಗೆ ಒಂದು ಆಳವಾಗಿ ಒಂದು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಅದು ತುಂಬ ನೂರಾರು ವರ್ಷದ ಹಿಂದೆ ನನ್ನನ್ನು ಚರಿತ್ರೆಯಲ್ಲಿ ಏನೇನಾಯಿತು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾನು ತುಂಬ ಇತಿಹಾಸಕ್ಕೆ ಹೋಗ್ಬೇಕಾಗಿ ಬಂತು. ಇತಿಹಾಸಕ್ಕೆ ಹೋಗಿ ವಾಪಸ್ ನೀವು ವರ್ತಮಾನಕ್ಕೆ ಬಂದು ಈ ಪುಸ್ತಕನ ಕೊಟ್ಟಿದ್ದೀರಾ. ನೋಡಿ, ಅವರು 1991ರಲ್ಲಿ ನೀವು ಅಂದ್ಕೊಂಡ್ರೆ 2023ರಲ್ಲಿ ಇಂಗ್ಲೀಷ್ ಬಿಡುಗಡೆ ಆಗುತ್ತೆ, 24ರಲ್ಲಿ ಕನ್ನಡ ಆವೃತ್ತಿ ಬಿಡುಗಡೆ ಆಗುತ್ತೆ. ಅಂದರೆ ಸುಮಾರು 34-35 ವರ್ಷಗಳ ಒಂದು ಅಧ್ಯಯನ ಅಂದರೆ ಟೈಮ್ ತಗೊಳ್ತು. ಆಮೇಲೆ ಆದರೆ ಕಾವೇರಿ ವಿವಾದವನ್ನು ನಾವು ನೋಡಿದರೆ ಸುಮಾರು 2 ಶತಮಾನಗಳದ್ದು ಅನಿಸುತ್ತೆ. ಬಟ್ ಅದಕ್ಕೂ ನಾವು ಮೂಲ ನೋಡ್ಕೊಂಡು ಹೋದರೆ ಸುಮಾರು 500-600 ವರ್ಷಗಳ ಇತಿಹಾಸವನ್ನು ನಾವು ಬಹುಶಃ ನೀವು ಅಧ್ಯಯನ ಮಾಡಿದ್ದೀರಿ ಅಂತ ಅನಿಸುತ್ತೆ ನನಗೆ. ಸರ್, ನನಗೆ ಇದ್ರ ಬಗ್ಗೆ ಇನ್ನಷ್ಟು ಕೇಳೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾನು ತಿಳಿಸೋದೇನಂತಂದರೆ, ಈ ಪುಸ್ತಕನ ನೀವು ತಗೊಳ್ಬೇಕು ಅಂತಂದರೆ ಇದು ಅಭಿರುಚಿ ಪ್ರಕಾಶನದವರು ಮೈಸೂರು 14ನೇ ಮುಖ್ಯ ರಸ್ತೆ 3ನೇ ಅಡ್ಡ ರಸ್ತೆ ಸರಸ್ವತಿಪುರಂ ಮೈಸೂರು ಇವರು ಪಬ್ಲಿಷ್ ಮಾಡಿರುವಂಥ ಪುಸ್ತಕ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದು ಪಬ್ಲಿಷ್ ಆಗಿದೆ. ದಯವಿಟ್ಟು ಇದನ್ನು ನೀವು ಕೊಂಡು ಓದಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಮನೇಲಿ ಇಡಿ, ನಿಮ್ಮ ಮಕ್ಕಳಿಗೆ ಕೊಡಿ ಮತ್ತು ನಮ್ಮ ಕಾವೇರಿ ವಾದದ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ಒಂದಾದರೆ, ಎರಡನೇದು ಇದನ್ನು ಖರೀದಿ ಮಾಡಬೇಕನ್ನೋರಿಗೆ ನಾನು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಭಿರುಚಿ ಪ್ರಕಾಶನದವ್ರದ್ದು, ಮತ್ತು ಕಮ್ಯುನಿಟಿ ಪೇಜಲ್ಲೂ ಕೂಡ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಇದೆಯೋ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ತೊಗೊಳ್ಳಿ. ಯಾಕೆಂದರೆ ಇದು ಆನ್ಲೈನ್ ಮೂಲಕ ಲಭ್ಯ ಇಲ್ಲ. ನೀವು ಫೋನ್ ಮಾಡಿದರೆ ಬಹುಶಃ ಅವ್ರು ನಿಮ್ಮ ಮನೆಗೆ ಕಳಿಸ್ತಾರೆ. ಸೊ ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಪುಸ್ತಕದ ನಾನು ಕನ್ನಡ ನೋಡ್ತೀನಿ ಇಂಗ್ಲೀಷ್ಗಿಂತ. ನೋಡೋದಾದರೆ ಇವರು ಇದನ್ನು ಸಮರ್ಪಣೆ ಯಾರಿಗೆ ಮಾಡಿದ್ದಾರೆ ಅಂದರೆ, ಸಮಸ್ತ ಜೀವರಾಶಿಯ ಹುಟ್ಟಿಗೆ ಮೂಲವಾದ ನೀರಿಗೆ ಸಮರ್ಪಣೆ ಮಾಡಿದ್ದಾರೆ. ಸೊ ಇದಕ್ಕೆ ಒಂದು ಮುನ್ನುಡಿ ಬರೆದಿರೋಂಥವ್ರು ಯಾರು ಅಂದರೆ, ನಮ್ಮ ಹಿರಿಯ IAS ಅಧಿಕಾರಿ, ಕರ್ನಾಟಕದ ಒಂದು ಅಡ್ಮಿನಿಸ್ಟ್ರೇಟ್ನಲ್ಲಿ ತಮ್ಮದೇ ಆದ ಛಾಪ್ ಮೂಡಿಸಿರುವಂಥ ಚಿರಂಜೀವಿ ಸಿಂಗ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಜೊತೆಗೆ ಇದರಲ್ಲಿ ಪರಿವಿಡಿಗಳು ನೋಡಿದರೆ ಇತಿಹಾಸ ಒಂದು ಹಿನ್ನೋಟ, ಅದರಲ್ಲಿ ಸುಮಾರು ಅಂದರೆ 1393ರಿಂದ 1947ವರೆಗೆ ಮೈಸೂರಿನ ರಾಜರು, ಅದಕ್ಕಿಂತ ಹಿಂದಿನಿಂದ ನಡೆದು ಅಂದರೆ ಪ್ಲಾಸಿ ಕದನ, ಆಂಗ್ಲೋ ಮೈಸೂರು ಯುದ್ಧ ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಅದಾದ ಮೇಲೆ ಅಂದರೆ ಎಷ್ಟು ವರ್ಷಗಳ ಇತಿಹಾಸವನ್ನು ಅಧ್ಯಯನ ಮಾಡಿ ಇದನ್ನು ಬರೆದಿದ್ದಾರೆ ನೀವು ಯೋಚನೆ ಮಾಡಬಹುದು.
ಸೊ ಅಂಥ ಒಂದು ಮತ್ತು ಇದಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾದ SK ಶೇಷಚಂದ್ರಿಕಾ ಅವರು ಕೂಡ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ, ನಾನು ನಿಮಗೆ ಹೇಳಿರೋ ಹಾಗೆ. ಮತ್ತು ತುಂಬ ಒಳ್ಳೆಯ ಫೋಟೋಗಳಿವೆ ಮತ್ತು ಅಂಕಿಅಂಶಗಳಿವೆ. ಈ ಎಲ್ಲ ಫೋಟೋಗಳನ್ನೂ ಕೂಡ ಸ್ವತಃ C ಚಂದ್ರಶೇಖರ್ ಅವರೇ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಅದು ಕೂಡ ತುಂಬ ಶ್ಲಾಘನೀಯ ಅಂತ ನನಗನ್ಸುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಸಾಕಷ್ಟು ಡಾಕ್ಯುಮೆಂಟ್ಗಳಿವೆ. ಬಹುಶಃ ಕರ್ನಾಟಕದ ಇತಿಹಾಸವನ್ನು ಕೂಡ ತಿಳ್ಕೊಳ್ಬೇಕಾದ್ರೂ ಕೂಡ ನೀವು ಈ ಪುಸ್ತಕ ಓದಬೇಕು ಅಂತ ನನಗನ್ಸುತ್ತೆ. ಕರ್ನಾಟಕ ಅಲ್ಲ, ಭಾರತ ಇತಿಹಾಸ ಕೂಡ. ಯಾಕೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಭಾರತ ಇತಿಹಾಸ, ಸೌತ್ ಇಂಡಿಯನ್ ದಕ್ಷಿಣ ಭಾರತ ಇತಿಹಾಸ, ಬ್ರಿಟಿಷ್ ಇತಿಹಾಸ, ಮೈಸೂರು ರಾಜರ ಇತಿಹಾಸ ಎಲ್ಲವೂ ಕೂಡ ತಳಕ್ಕೆ ಹಾಕ್ಕೊಂಡಿರೋದ್ರಿಂದ ಬಹಳ ಒಂದು ಯೂಸ್ಫುಲ್ ಆಗಿರೋ ಪುಸ್ತಕ ಅಂತ ನನಗನ್ಸುತ್ತೆ. ಸರ್, ಈಗ ನಾನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ. ಈ ಕಾವೇರಿ ವಿವಾದಕ್ಕೆ ಏನು ಸರ್ ಮೂಲ ಕಾರಣ ನಿಮ್ಮ ಪ್ರಕಾರ? ಇದಕ್ಕೆ ಮೂಲ ಕಾರಣ ನಮಗೆ 1807ರಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಮೊದಲನೇ ದಿವಾನರಾಗಿದ್ದ ದಿವಾನ್ ಪೂರ್ಣಯ್ಯನವರು ಕರೆಕ್ಟ್ ಅಲ್ವಾ? ಕೆರೆಗಳ ದುರಸ್ತಿ ಮತ್ತು ನಾಲೆಗಳ ದುರಸ್ತಿ, ಕೆರೆಗಳಲ್ಲಿ ಹೂಳು ತೆಗೆಯುವ ಕೆಲಸವನ್ನು ಅವರು ಕೈಗೊಂಡರು. 1807 ಅಂದರೆ 2 ಶತಮಾನಗಳಿಗೂ ಹಿಂದೆ. ಆವಾಗ ಅದಕ್ಕೆ ತಂಜಾವೂರಿನ ರೈತರು ಇದಕ್ಕೆ ಅಡ್ಡಿಪಡಿಸಿದ್ರು. ಯಾಕೆ? ನೀವು ಕೆರೆಗಳಲ್ಲಿ ಹೂಳು ತೆಗೆಯೋದನ್ನ ಮಾಡಿಕೊಂಡ್ರೆ ಮತ್ತು ನಾಲೆಗಳ ದುರಸ್ತಿಯನ್ನು ಮಾಡ್ತು ಅಂತಂದರೆ ಈ ಕೆರೆಗಳು ತುಂಬಿದ್ರೆ, ನಾಲೆಗಳಲ್ಲಿ ನೀರು ಹರ್ಕೊಂಡು ಹೊರಟೋಗ್ಬಿಟ್ರೆ ನಮಗೆ ಕಾವೇರಿ ನದಿನಲ್ಲಿ ನಮಗೆ ಎಷ್ಟು ನೀರು ಹರಿದು ಬರಬೇಕು ಆ ನೀರಿನ ಪ್ರಮಾಣದಲ್ಲಿ ಇದು ಕಮ್ಮಿ ಆಗತ್ತೆ. ಕಮ್ಮಿ ಆದ್ರಿಂದ ನಮ್ಮ ಕೃಷಿಯ ಚಟುವಟಿಕೆಗೆ ಭಂಗ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ಇದೊಂದು ಅಬ್ಜೆಕ್ಷನ್ ತಗೊಂಡ್ರು. ಇದನ್ನು ಮೈಸೂರಿನಲ್ಲಿ ಇದ್ದ ವಿಲ್ಕ್ಸ್ ಅನ್ನುವ ಒಬ್ಬರು ರೆಸಿಡೆಂಟ್ ಇದರ ಬಗ್ಗೆ ವಿಚಾರಣೆ ನಡೆಸಿ ಇದರಲ್ಲಿ ಏನು ಹೊರಲಿಲ್ಲ ಅನ್ನೋ ವಿಷಯನ ಅವರು ತಿಳಿಸಿದ್ರು. ಸೊ ಇದನ್ನು ನಾವು ಇದರದ ಇತಿಹಾಸನ ನೋಡ್ತು ಅಂತಂದರೆ ಯಾವುದಾದ್ರೂ ಒಂದು ಪಾಯಿಂಟ್ ಯಾವಾಗ ನಮಗೆ ಈ ವಿವಾದ ಶುರುವಾಯಿತು ಅಂತ ಪ್ರಶ್ನೆಗೆ ಒಂದು ತಾತ್ವಿಕವಾಗಿ ಇದೊಂದು ಈ ಪಾಯಿಂಟನ್ನ ಅಂದರೆ ಈ ಇಸವಿ 1807 ನಾವು ಹೇಳಬಹುದು. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಬೇಕಾದಷ್ಟು ಅದರ ಹಿಂದೆನೇನೂ ಇದೆ. ಓಕೆ. ಸೊ ಅದಾದ ನಂತರ ಸರ್, ಈಗ ಒಂದು ನೀವು ಹಿಂದೆ ಇದೆ ಅಂತ ಹೇಳಿದ್ರಿ, ಅದರ ಮುಂದೆ ನಾವು ನೋಡೋದಾದರೆ 1807ರಿಂದ ಆಮೇಲೆ ನಮಗೆ ಫ್ರೀಡಮ್, ನಮಗೆ ಸ್ವಾತಂತ್ರ್ಯ 47ರಲ್ಲಿ ಸಿಕ್ತು. ಆವಾಗ ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಕಗ್ಗಂಟಾಗಿರೋದು ಸಹಜ ಅನಿಸುತ್ತೆ. ಅಥವಾ ಯಾಕೆಂದರೆ ನಾವು ಕೂಡ ಮೈಸೂರು ಕೂಡ ಒಂದು ಹಂತಕ್ಕೆ ಮದ್ರಾಸ್ ಆಡಳಿತದಲ್ಲೇ ಬರ್ತಿತ್ತು. ಸೊ ಆದರೆ ಹೆಡ್ ಕ್ವಾರ್ಟರ್ ಚೆನ್ನೈ ಆಗಿತ್ತು, ಮದ್ರಾಸ್ ಆಗಿತ್ತು ಆ ಟೈಮಲ್ಲಿ. ಸೊ ಅದಕ್ಕೆ ಕಾರಣಗಳಿರ್ಬೋದು. ಬಟ್ ಸ್ವಾತಂತ್ರ್ಯ ನಂತರ ಯಾಕೆ ಈ ಕಗ್ಗಂಟು ಅಥವಾ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ನಮಗೆ? ಅದಕ್ಕೆ ನಾವು 2018ಕ್ಕೆ ಬರ್ತೀವಿ. 2018ವರೆಗೂ ಕಾಯಬೇಕಾಯಿತು ಈ ಪುಸ್ತಕ ಬರೆಯೋದಕ್ಕೆ. ಯಾಕೆ ಅಂತಂದರೆ ಈ ವಿವಾದ ನಮ್ಮ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿತ್ತು. ಸೊ ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪನ್ನು ಕೊಟ್ಟಿದ್ದು 2018ರಲ್ಲಿ. ಅವ್ರು ಹೇಳಿದ್ದಾರೆ, ನಿಮಗೆ ಈ ಸಮಸ್ಯೆ ಮೇಲಿಂದ ಮೇಲೆ ಬಂದದ್ದು ನಿಜ, ಆದರೆ ನೀವು ಈ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿತ್ತು. ಆದರೆ ನೀವು ಆ ಸರಿಯಾದ ಸಮಯದಲ್ಲಿ ನಿಮಗೆ ಬೇಕಾದಂಥ ಪರಿಹಾರ ಬೇಕು ಅಂತ ನೀವು ಕೇಳಲಿಲ್ಲ. ಅದಕ್ಕೋಸ್ಕರ ಈ ಸಮಸ್ಯೆ ಹಾಗೆ ಮುಂದುವರ್ಕೊಂಡು ಬಂತು ಅನ್ನೋ ವಿಷಯನ ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ನಮಗೆ ಕಾನೂನಾತ್ಮಕವಾಗಿ 2 ಒಪ್ಪಂದಗಳಾಗತ್ತೆ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರಿಗೆ. ನಮಗೆ ಮೊದಲನೇ ಒಪ್ಪಂದ 1892ರಲ್ಲಿ ಮತ್ತು ಎರಡನೇ ಒಪ್ಪಂದ 1924ರಲ್ಲಿ. ಓಕೆ. ಸೊ ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಇದನ್ನು ವಾದ ಮಾಡಿದಾಗ ಇದು ಅನ್ಕಾನ್ಷನಬಲ್, ನಾವು ಮತ್ತು ಮದ್ರಾಸ್ ಒಂದೇ ಒಂದು ಸಮವಾದ ವೇದಿಕೆಯಲ್ಲಿ ನಾವು ಇರಲಿಲ್ಲ, ಈ ಒಪ್ಪಂದಗಳನ್ನು ನಮ್ಮ ಮೇಲೆ ಹೇರಲಾಯಿತು
ಅದಕ್ಕೋಸ್ಕರ ನಮಗೆ ಇದನ್ನು ರಿಲೀಫ್ ಬೇಕು ಅಂತ ಹೇಳಿದಾಗ ಆಗ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದರು, ಹೌದು ನಾವು ನಿಮ್ಮ ಮಾತನ್ನು ಒಪ್ಕೊಳ್ಳೋಣ, ಆದರೆ ನಿಮಗೆ ಬೇಕಾದಷ್ಟು ಅವಕಾಶಗಳಿತ್ತು, ನೀವು ಅವಕಾಶಗಳನ್ನು ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ, ನಿಮಗೆ ಬಂದ ಮೊದಲನೇ ಅವಕಾಶ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂತು. ಆಗ ನೀವು ಇದರಲ್ಲಿ ಇದನ್ನ ರಿಲೀಫ್ ಕೇಳ್ಬೋದಾಗಿತ್ತು, ಪರಿಹಾರ ಕೇಳ್ಬೋದಾಗಿತ್ತು. ನೀವು ಅವಾಗ ಕೇಳಲಿಲ್ಲ. 1947 ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ ಬಂತು. ನೀವು ಅದರಲ್ಲೂ ನಿಮಗೆ ಪರಿಹಾರವನ್ನು ಕೇಳೋದಕ್ಕೆ ಅವಕಾಶ ಆಯಿತು, ನೀವು ಕೇಳಲಿಲ್ಲ. ಅದಾದಮೇಲೆ ನಿಮಗೆ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಬಂತು. ಅಂದರೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಏನೇನು ಒಪ್ಪಂದಗಳಾಯಿತು, ಯಾವ ಒಪ್ಪಂದಗಳು ಮುಂದುವರಿಬಹುದು, ಯಾವುದು ಒಪ್ಪಂದಗಳು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ, ಮುಂದುವರಿಬೇಕಾದ್ರೆ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಿ ಅದನ್ನು ಮುಂದುವರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಬೇಡಿಕೆಗಳನ್ನು ಇಡ್ಬೋದಾಗಿತ್ತು. ನೀವು ಆವಾಗಲೂ ಏನೂ ಮಾಡಲಿಲ್ಲ. ಮತ್ತು ನಿಮಗೆ ನಮ್ಮ 1950 ನಮ್ಮ ಕಾನ್ಸ್ಟಿಟ್ಯೂಷನ್ ಬಂತು. ಆವಾಗಲೂ ನೀವು ಕೇಳ್ಬೋದಾಗಿತ್ತು, ನೀವು ಕೇಳಲಿಲ್ಲ. ನಿಮಗೆ ಕೊನೇ ಅವಕಾಶ ನಿಮಗೆ 1956 ಇಸ್ವಿನಲ್ಲಿ ಬಂತು, ನಮ್ಮ ರಾಜ್ಯಗಳ ಪುನರ್ವಿಂಗಡಣೆ. ಹೌದು. ಅದಾಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ರಾಜ್ಯದ ಮುಂದೆ ಇರುವಂತಹ ಗಂಭೀರವಾದಂತಹ ಸಮಸ್ಯೆಗಳೇನು, ಮತ್ತು ರಾಜ್ಯಗಳಿಗೆ ನಾವು ಒಂದು ಪರಿಹಾರ ಕೊಡೋಕ್ಕೆ ಸಾಧ್ಯ ಇತ್ತು ಅಂತಂದರೆ ಅದು ಹೇಗೆ ಅನ್ನೋದೇ ಇದರಲ್ಲಿ ಭಾಳ ಮುಖ್ಯವಾದಂತಹ ಅಂಶ. ಆ ಟೈಮ್ನಲ್ಲೂ ನೀವು ಕೇಳಲಿಲ್ಲ. ಅದಕ್ಕೋಸ್ಕರ ಈ ಪ್ರಶ್ನೆಗಳು ಹಾಗೇನೆ ಇದು ಉಳ್ಕೊಂಡು ಬಂತು. ನೀವು ಪರಿಹಾರ ಕೇಳಲಿಲ್ಲ, ಅದಕ್ಕೆ ಯಾರೂ ಪರಿಹಾರ ಕೊಡಲಿಲ್ಲ. ಈಗ ನಮ್ಮ ಮುಂದೆ ಬಂದಾಗ ನಾವು ನಿಮಗೆ ಇದನ್ನು ಪರಿಹಾರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತೆಲ್ಲ ಹೇಳಿಬಿಟ್ಟು ಅವ್ರ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ನೀವು ಫೀನಿಕ್ಸ್ ಹಕ್ಕಿ ಥರ ನೀವೇ ಹುಟ್ಟಿ ಬರ್ಬೋದಾಗಿತ್ತು. ನಿಮ್ಮ ಬೂದಿಯಿಂದ ಹುಟ್ಟಿ ಬಂದು ಮತ್ತೆ ನೀವು ಜೀವ ಪಡ್ಕೋಬಹುದಾಗಿತ್ತು, ನೀವು ಮಾಡಲಿಲ್ಲ. ಅದ್ರ ಬದಲು ಈಜಿಪ್ಟಿನ ಮರಳುಗಾಡಿನಲ್ಲಿ ಇರುವಂತಹ ಈ ಸಿಂಹನಾರಿಣಿ ಸ್ಫಿಂಕ್ಸ್ ಇದೆಯಲ್ಲ, ಅದರ ರೀತಿಯಲ್ಲಿ ನೀವು ಮೌನವನ್ನು ನೀವು ವಹಿಸಿದ್ರಿ. ಅದು ನೀವು ಮಾಡಿದಂತಹ ತಪ್ಪು. ಇತಿಹಾಸದಲ್ಲಿ ನೀವು ಯಾವ ಯಾವ ಹಂತದಲ್ಲಿ ನಿಮಗೆ ಪರಿಹಾರ ನಿಮಗೆ ಬೇಕಿತ್ತು ಆವಾಗ ನೀವು ಪರಿಹಾರಕ್ಕೆ ನೀವು ಶ್ರಮ ಪಡಿಸಲಿಲ್ಲ, ಅದಕ್ಕೆ ಬೇಕಾದಂಥ ಕ್ರಮ ನೀವು ಕೈಗೊಳ್ಳಲಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ಇದು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಇದು ಹಾಗೇ ಮುಂದುವರ್ಕೊಂಡು ಬಂತು. ಮತ್ತು ಇದರಲ್ಲಿ 1924 ಒಪ್ಪಂದದ ಇಂಟರ್ಪ್ರಿಟೇಷನ್ಸ್ಗೆ ನಮಗೆ ತುಂಬ ಸಮಸ್ಯೆಗಳು ಆಯಿತು. ಅದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಏನಪ್ಪ ಅಂತಂದರೆ, 1924 ಎರಡನೇ ಒಪ್ಪಂದದಲ್ಲಿ ಅವರು ಈ ಒಪ್ಪಂದ 50 ವರ್ಷಗಳು ಇರುತ್ತೆ ಈ ಒಪ್ಪಂದ ಅಂತ. ಸೊ ಕರ್ನಾಟಕದ ಪ್ರಕಾರ 1974 ಇದು ಈ ಒಪ್ಪಂದ ಮುಗೀತು ಅಂತ ನಮ್ಮ ವಾದ. ತಮಿಳುನಾಡು ವಾದ ಇಲ್ಲ, ನಮ್ಮದು ಈ 1892 ಮೊದಲನೇ ಒಪ್ಪಂದ, 1924 ಎರಡನೇ ಒಪ್ಪಂದ, ಇದು ಶಾಶ್ವತವಾದಂತಹ ಒಪ್ಪಂದಗಳು ಅಂತ ಹೇಳಿಬಿಟ್ಟು ಕೊನೆಗೆ ಈ ವಿಷಯನ ಭಾರತ ಸರ್ಕಾರದ ಮುಂದೆ ಇಟ್ಟರು, ನಮಗೆ ದಯವಿಟ್ಟು ಪರಿಹಾರ ಕೊಡಿ. ಸೊ ಅದಾದ ನಂತರ ನಡೆದ ಘಟನಾವಳಿಗಳನ್ನ ಸರ್ ನೋಡಿದರೆ, ಇದು ಇಮೋಷ್ನಲ್ ಆಗಿ ನೀವು ಹೇಳ್ದಂಗೆ ನೀವು 91 ಒಂದು ಘಟನೆಯನ್ನು ಹೇಳಿದ್ರಿ ನೀವು. ಅಂದರೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಪರ್ಸ್ನಲ್ ವಾರ್ ಥರ ಆಯಿತು, ಮತ್ತು ಇಲ್ಲೂ ಕೂಡ ಆ ಥರ ಘಟನೆಗಳು ನಡೆದು ಆ ಥರ ಇಮೋಷ್ನಲಿ ಒಂದು ವಾಲಟೈಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋಕ್ಕೆ ಅದು ಏನು ಕಾರಣ ಅನ್ಸುತ್ತೆ ನಿಮಗೆ ಚಂದ್ರಶೇಖರ್ ಸರ್? ವಾಲಟೈಲ್ ಆಗಲಿಕ್ಕೆ ಈ ನದಿಯ ಜೊತೆ ನಮಗಿರುವಂತಹ ಸಂಬಂಧ ಮತ್ತು ಚಾರಿತ್ರಿಕವಾಗಿ ನಮಗೆ ಅನ್ಯಾಯ ಆಗಿದೆ, ಈ ಅನ್ಯಾಯನ ಹೀಗೆ ಮುಂದುವರಿಸ್ಕೊಂಡು ಹೋಗಬಾರ್ದು ಅನ್ನೋದು ನಮ್ಮ ಜನಗಳ, ನಮ್ಮ ಸರ್ಕಾರದ ಅನಿಸಿಕೆ. ಅದಕ್ಕೋಸ್ಕರ ಇವರು ಈ 1974 ಈ ಎರಡನೇ ಒಪ್ಪಂದ ಅದರದ್ದು ಅವಧಿ ಮುಗೀತು ಅಂತ ಹೇಳಿದಾಗ, ನಾವು ನಿಮಗೆ ಪರಿಹಾರ ಕಂಡಿಡೋದಕ್ಕೆ ಸಾಧ್ಯ ಆಗಬಹುದಾ ಅನ್ನೋ ವಿಷಯನ ಭಾರತ ಸರ್ಕಾರ ಅವರು ಕೈಗೊಂಡ್ರು. ಅವಾಗ ಹೇಳಿದ್ರು, ನಿಮಗೆ ಕಾವೇರಿ ವಿಷಯದಲ್ಲಿ ನಿಮ್ಮ ಹತ್ರ ಏನು ಮಾಹಿತಿ ಇದೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು.
ಸೊ ಅವಾಗ ತಮಿಳುನಾಡು ಅವರ ಮಾಹಿತಿಯನ್ನು ಎದುರುಗಡೆ ಇಟ್ಟರು, ಕರ್ನಾಟಕ ತಮ್ಮ ಮಾಹಿತಿಯನ್ನು ಎದುರುಗಡೆ ಇಟ್ಟರು. ಇದು ಎರಡನ್ನೂ ನೋಡಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಪ್ಪಬಹುದಾದಂಥ ಮಾಹಿತಿ ಅಲ್ಲ ಅಂತ ಭಾರತ ಸರ್ಕಾರ ಹೇಳ್ತು. ಯಾಕೆಂದರೆ ನೀವು ಕೊಡೋ ಮಾಹಿತಿ ಹೊಂದೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು, ನಾವೇನೇ ಒಂದು ಕಮಿಟಿಯನ್ನು ರಚನೆ ಮಾಡ್ತೀವಿ. ಅವರು ಈ ಕಾವೇರಿ ಕೊಳ್ಳದಲ್ಲಿ, ಕಾವೇರಿ ಬೇಸಿನ್ನಲ್ಲಿ ಏನು ಮೂಲ ಮಾಹಿತಿ ಇದೆ ಅದನ್ನು ನಮ್ಮ ಸರ್ಕಾರಕ್ಕೆ ಕೊಡಲಿ, ನಾವು ಅದನ್ನು ಪರೀಕ್ಷೆ ಮಾಡಿ ಇದನ್ನು ಮುಂದಿನ ಕ್ರಮವನ್ನು ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಂತ ಅವ್ರು ಹೇಳಿದರು. ಹಾಗಾಗಿ 1972ರಲ್ಲಿ ಒಂದು ಕಾವೇರಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅನ್ನೋದು ರಚನೆ ಆಯಿತು. ಅದು 1973ನೇ ಇಸ್ವಿನಲ್ಲಿ ತಮ್ಮ ಎಲ್ಲ ವರದಿಯನ್ನು ಭಾರತ ಸರ್ಕಾರಕ್ಕೆ ಕೊಟ್ಟರು. ಅದನ್ನು ಉಪಯೋಗಿಸ್ಕೊಂಡು ಕೊನೆಗೆ ಏನಾದ್ರೂ ಆಗತ್ತಾ ಅಂತ ಸುಮಾರು ಚರ್ಚೆಗಳು ನಡೀತು. ಆದರೆ ಈ ಚರ್ಚೆಗಳಿಂದ ಏನೂ ಪ್ರಯೋಜನ ಆಗಲಿಲ್ಲ. ಆವಾಗ ತಮಿಳುನಾಡು ಸರ್ಕಾರ ಭಾರತ ಸರ್ಕಾರದ ಮುಂದೆ ಹೋಗಿಬಿಟ್ಟು ನಮ್ಮಲ್ಲಿ 1956ನೇ ಇಸ್ವಿನಲ್ಲಿ ಬಂದಂತಹ ಕಾನೂನು ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ 1956, ಅದರ ಅಡಿಯಲ್ಲಿ ನೀವು ಒಂದು ಮಂಡಳಿಯನ್ನು ಒಂದು ರಚನೆ ಮಾಡಿ, ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ನ ರಚನೆ ಮಾಡಿ, ಅದರಿಂದ ನಮಗೇನಾದ್ರೂ ನ್ಯಾಯ ದೊರಕಬಹುದು ಅಂತ ಕೇಳಿದ್ರು. ಕರ್ನಾಟಕ ಸರ್ಕಾರ ನಾವು ಇದನ್ನು ಮಾತುಕತೆ ಮುಖಾಂತರ ನಾವು ಬಗೆಹರಿಸೋಣ, ನಮ್ಮಲ್ಲಿ ಕಾನೂನಾತ್ಮಕವಾದಂಥ ಪರಿಹಾರ ನಮಗೆ ಬೇಡ. ಯಾಕೆಂದರೆ ಕಾನೂನಾತ್ಮಕವಾಗಿ ನಾವು ಹೋದರೆ ಇದರಲ್ಲಿ ತುಂಬ ನಿಮ್ಮಲ್ಲೇ ಒಂದು ಅಭಿಪ್ರಾಯಗಳ ನಾವು ಸೇರಿಸೋದಕ್ಕೆ ಸಾಧ್ಯವಾಗದೆ ಹೋಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದರಿಂದ ಒಂದು ಮನಸ್ಸಿನಲ್ಲಿ ಒಂದು ಕಹಿ ವಾತಾವರಣ ಉಂಟಾಗಬಹುದು. ಈ ಕಹಿ ವಾತಾವರಣ ಉಂಟಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಿಮಗೆ ಈ 1956ನೇ ಇಸ್ವಿಯ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆ್ಯಕ್ಟ್ ಇರೋದು. ಅದರಲ್ಲಿ ಒಂದು ಮುಖ್ಯವಾದಂಥ ಅಂಶ ಏನಪ್ಪ ಅಂತಂದರೆ, ನನಗೆ ಜ್ಞಾಪಕವಾಗಿ ಸೆಕ್ಷನ್ 10, ಅದ್ರ ಪ್ರಕಾರ ಈ 2 ಅಥವಾ ಅದಕ್ಕಿಂತಲೂ ಹೆಚ್ಚು ರಾಜ್ಯಗಳಲ್ಲಿ ಒಂದು ನದಿ ಹರಿತಾ ಇತ್ತು ಅಂತಂದರೆ ಅಂಥ ವಿವಾದಗಳನ್ನು ನಾವು ಇದು ಸುಪ್ರೀಂ ಕೋರ್ಟ್ ಮುಂದೆನೂ ಇದು ಬರೋದಕ್ಕೆ ಅವಕಾಶ ಇಲ್ಲ ಅಂತ ನಿಮಗೆ ಈ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆ್ಯಕ್ಟ್ ಹೇಳುತ್ತೆ. ಓಕೆ, ಮತ್ತು ಯಾರ ಮುಂದೆ ಹೋಗ್ಬೇಕಾಗಾದ್ರೆ? ಕೊನೆಗೆ ಈ ವಿಷಯ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇದೆ, ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಕೊನೆಗೆ ಅದು ಸಂವಿಧಾನ ಮುಂದೆ ಹೋಯ್ತಿರೋದು. ಆದರೆ ತಮಿಳುನಾಡು ಕೋರಿಕೆಯ ಪ್ರಕಾರ ಈ ವಿಷಯ 1990ನೇ ಇಸ್ವಿ ಏಪ್ರಿಲ್ನಲ್ಲಿ ಇದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅವರಂದ್ರೆ ನಾವು ಮಾತುಕತೆ ಮುಖಾಂತರ ನಾವು ಈ ನಮಗಿರುವಂತಹ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಮಾತುಕತೆಯಿಂದ ನಮಗೆ ಏನೇನೂ ಪ್ರಯೋಜನ ಆಗಿಲ್ಲ, ಅದಕ್ಕೋಸ್ಕರ ಒಂದು ನ್ಯಾಯಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋದರು. ಸುಪ್ರೀಂ ಕೋರ್ಟ್ ಅದರಲ್ಲಿ ಆರ್ಡರ್ ಮಾಡಿದ್ರು, ಇವತ್ತಿನಿಂದ 1 ತಿಂಗಳ ಒಳಗಡೆ ಭಾರತ ಸರ್ಕಾರ ಒಂದು ನ್ಯಾಯಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಮಾಡಿದ್ರು. ಅದಕ್ಕೋಸ್ಕರ ಜೂನ್ 1990ನೇ ಇಸ್ವಿನಲ್ಲಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ರಚನೆ ಆಯಿತು. ಕಡೆಗೂ ಅದೇ ಟ್ರಿಬ್ಯುನಲ್ ತೀರ್ಪನ್ನು ನಾವು ಒಪ್ಕೊಂಡಿರೋದಲ್ಲ ಸರ್? ಆ ತೀರ್ಪನ್ನು ನಾವು ಒಪ್ಕೊಳ್ಳಿಲ್ಲ. ನಾವು ಅದನ್ನು 2007ರಲ್ಲಿ ತಮ್ಮ ಅಂತಿಮ ತೀರ್ಪನ್ನು ಕೊಟ್ಟರು. ಅದರಲ್ಲಿ ನಾವು ತಮಿಳುನಾಡಿಗೆ 205 TMC ನೀರನ್ನು ಹರಿಸ್ಬೇಕಾಗಿಲ್ಲ, ಅದು 180ಕ್ಕೆ ಬಂದಿತ್ತು. ಯಾಕೆ ಅಂತಂದರೆ ಬಿಳಿಗುಂಡ್ಲು ಮತ್ತು ಮೆಟ್ಟೂರು ಮಧ್ಯದಲ್ಲಿ ಹರಿಯುವ ಈ ಪ್ರದೇಶದಲ್ಲಿ 25 TMC ಅಷ್ಟು ನೀರು ಬರುತ್ತೆ. ಅದಕ್ಕೋಸ್ಕರ ಕರ್ನಾಟಕ ಈ 205ರಲ್ಲಿ 25 TMC ನೀರನ್ನು ಕಮ್ಮಿ ಮಾಡ್ಕೋಬಹುದು ಅನ್ನೋ ಒಂದು ಆದೇಶವನ್ನು ಅವರು ಟ್ರೈಬ್ಯುನಲ್ ಹೇಳಿದರು. ಹಾಗಾಗಿ ನಮ್ಮ ಜವಾಬ್ದಾರಿ 180 ಇತ್ತು. ಆದರೆ ಟ್ರೈಬ್ಯುನಲ್ ಅವರ 2007ರ ಆದೇಶದಲ್ಲಿ ನಾವು 192 TMC ನಾವು ತಮಿಳುನಾಡಿಗೆ ಹರಿಸಬೇಕು ಬಿಳಿಗುಂಡ್ಲುಗೆ ಅಂತ ಹೇಳಿದರು.
ಟ್ರೈಬ್ಯುನಲ್ ಕೊಟ್ಟಂಥ ಆದೇಶ ಈ 4 ಜನರಿಗೂ ಒಪ್ಪಿಗೆ ಆಗಲಿಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಸೊ ಇವರು 2007 ಇವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಇದನ್ನು ಸುಮಾರು 11 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ವಾದ ವಿವಾದಗಳನ್ನ ನಡೆಸಿ ಕೊನೆಗೆ ಫೆಬ್ರವರಿ 2018 ತಮ್ಮ ತೀರ್ಪನ್ನು ಕೊಟ್ಟರು. ಅದರಲ್ಲಿ ಕರ್ನಾಟಕಕ್ಕೆ ಟ್ರೈಬ್ಯುನಲ್ನಿಂದ ಆದ ಕೆಲವು ಅನ್ಯಾಯಗಳನ್ನು ಅವರು ಸ್ವಲ್ಪ ಮಟ್ಟಿಗೆ ಸರಿಪಡಿಸೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅವರು 2 ಅಂಶಗಳನ್ನು ಅವರು ಗಣನೆಗೆ ತಗೊಂಡ್ರು. ಒಂದು, ತಮಿಳುನಾಡಿನಲ್ಲಿ ಅಂತರ್ಜಲ ಇದೆ. UNDPಯ ಪ್ರಕಾರ ಸುಮಾರು 100-120 ಅಡಿಯಷ್ಟು TMC 120 TMC ಅಷ್ಟು ನೀರಿದೆ. ಅದೆಲ್ಲನೂ ಬಿಟ್ಟು ಕೊನೆಗೆ 20 TMC ಇದೆ ಅಂತ ಹೇಳಿದ್ರೂ ಸಹ 10 TMC ನೀರನ್ನು ನಾವು ಕರ್ನಾಟಕಕ್ಕೆ ಒಂದು ಪರಿಹಾರವಾಗಿ ಕೊಡಬಹುದು. ಮತ್ತು ಬೆಂಗಳೂರು ನಗರ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಈಗ ವಿಶ್ವದಲ್ಲೇನೆ ಬೆಂಗಳೂರಿಗೆ ನಮ್ಮ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ವಿಷಯದಲ್ಲಿ ಇದು ಬಹಳ ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ಇಡೀ ಪ್ರಪಂಚದ ಗಮನವನ್ನು ಬೆಂಗಳೂರು ಸೆಳೆದಿದೆ. ಮತ್ತು ಬೆಂಗಳೂರಿನ ಜನಸಂಖ್ಯೆ ಬಹಳ ಅಗಾಧವಾಗಿ ಬೆಳೆದು ಬಂದಿದೆ ಮತ್ತು ಬೆಳೀತಲೂ ಇದೆ. ಮತ್ತು ಇಲ್ಲಿಗೆ ಕುಡಿಯುವ ನೀರಿನ ಆದ್ಯತೆ ನಮಗಾಗಬೇಕು. ಯಾಕೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇರುವಂತಹ ಎಷ್ಟೋ ಸಂಸ್ಥೆಗಳು ನೀರಿನ ಉಪಯೋಗದಲ್ಲಿ ಮೊದಲನೇ ಆದ್ಯತೆ ಕುಡಿಯುವ ನೀರಿನ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸರಬರಾಜನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ಇದನ್ನು 192 TMCಯಿಂದ ನಮ್ಮ ಹೊರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 177.25 TMC ಒಂದು ವಾಟರ್ ಇಯರ್ನಲ್ಲಿ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ 15 ವರ್ಷಗಳ ಕಾಲ ಇರುತ್ತೆ. 15 ವರ್ಷಗಳ ಕಾಲ ಇರುತ್ತೆ. ಅಂದರೆ ಅದನ್ನು ನಾವು ಮತ್ತೆ ಇದು ಸುಪ್ರೀಂ ಕೋರ್ಟ್ ಮುಂದೆ ರಿವ್ಯೂ 2033ಕ್ಕೆ ಬರುತ್ತೆ. ಓಕೆ. ಸೊ ಈಗ ಸದ್ಯಕ್ಕೆ ಕರ್ನಾಟಕ ತಮಿಳುನಾಡು ಎರಡೂ ಒಪ್ಕೊಂಡಿರುವಂಥ ಒಂದು ತೀರ್ಪು ಬಗ್ಗೆ ಹೇಳಿದರೆ, ಆದರೂ ಕೂಡ ಈಗಲೂ ಮಳೆ ಕಡಿಮೆ ಆದಾಗೆಲ್ಲ ನಮ್ಮ ಮಧ್ಯೆ ಜಟಾಪಟಿ ಶುರು ಆಗುತ್ತಲ್ಲ ಸರ್, ಅದಕ್ಕೇನು ಕಾರಣ? ಅದಕ್ಕೆ ಟ್ರೈಬ್ಯುನಲ್ ಮತ್ತು ಸುಪ್ರೀಂ ಕೋರ್ಟ್ ಇಬ್ಬರನ್ನೂ ಹೇಳಿದ್ದಾರೆ, ನಿಮಗೆ ಒಂದು ಸಂಕಷ್ಟ ಸಮಯದಲ್ಲಿ ನೀವು ಎಷ್ಟು ನೀರು ಕಮ್ಮಿ ಬರುತ್ತೆ ಅದನ್ನು ನೀವು ಪ್ರಪೋರ್ಷನೇಟ್ ಆಗಿ ಹಂಚಿಕೊಳ್ಳಿ, ಪ್ರೋರಾಟಾ ಬೇಸಿಸ್ ಮೇಲೆ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಅಂದರೆ 100 ಇದ್ದರೆ ನೀವು ಅದರಲ್ಲಿ ಹಂಚ್ಕೊಳ್ಳಿ, 50% ಇದ್ರೆ ಅದರಲ್ಲಿ ಹಂಚ್ಕೊಳ್ಳಿ. ಈಗ ಉದಾಹರಣೆಗೆ ಮಳೆ, ಈ ವರ್ಷ ಮಳೆ ವಾಡಿಕೆ ಮಳೆಗಿಂತಲೂ ನಿಮಗೆ 10% ಕಮ್ಮಿ ಆಯಿತು ಅಂತ ಇಟ್ಕೊಳ್ಳೋಣ. 10% ಕಮ್ಮಿ ಆಯಿತು ಅಂತಂದರೆ ನಿಮಗೆ 177.25ರಲ್ಲಿ 10%ನ ನೀವು ಕಮ್ಮಿ ಹರಿಸ್ಬೋದು ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಸ್ಪಷ್ಟೀಕರಣ ಇದರಲ್ಲಿ ಇಲ್ಲ. ಸೊ ಇದರಲ್ಲಿ ಸಂಕಷ್ಟ ಅಂತಂದರೆ ಯಾರಿಗೆ, ಸಂಕಷ್ಟ ಯಾವಾಗ ಶುರು ಆಗುತ್ತೆ, ಒಂದು ತಿಂಗಳು ಕೊನೆಗ ಅಥವಾ ತಿಂಗಳು ಮಧ್ಯದಲ್ಲ, ವಾರಕ್ಕೆ ನೀರು ಹಂಚಬೇಕು ಅಂತ ಹೇಳ್ತಾರೆ. ಸೊ ವಾರದಲ್ಲಿ ನೀರನ್ನು ನಾವು ಬಿಡಬೇಕು ಅಂತಂದರೆ ಒಂದು ವಾರದಲ್ಲಿ ವಾಡಿಕೆ ಮಳೆ ಎಷ್ಟು ಬಿದ್ದಿದೆ ಅನ್ನೋದನ್ನ ಗಣನೆಗೆ ಯಾರು ಯಾವಾಗ ತಗೋಬೇಕು ಮತ್ತು ಎಷ್ಟು ನೀರನ್ನು ನಾವು ಬಿಡಬೇಕು, ಈ ನೀರಿನಲ್ಲಿ ಕುಡಿಯೋ ನೀರಿನ ಬೇಡಿಕೆ ಎಷ್ಟು ಮತ್ತು ಕೃಷಿಗೆ ಬೇಕಾಗಿರುವಂತಹ ನೀರಿನ ಅವಶ್ಯಕತೆ ಎಷ್ಟು ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಮತ್ತು ತುಂಬ ಮುಖ್ಯವಾದಂಥ ಇನ್ನೊಂದು ಅಂಶ ಅಂತಂದರೆ ಕರ್ನಾಟಕ ಸಂಪೂರ್ಣವಾಗಿ ಮುಂಗಾರು ಮಳೆಯ ಮೇಲೆ ಅವಲಂಬಿತ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಾತ್ರ ಬರುತ್ತೆ. ಆದರೆ ಈ ನೀರೂ ಸಹ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಆದರೆ ನಿಮಗೆ ಅಕ್ಟೋಬರ್ನಿಂದ ಸುಮಾರು ಜಾನ್ಯುವರಿವರೆಗೂ ಅವ್ರಿಗೆ ಹಿಂಗಾರು ಮಳೆ ಬರುತ್ತೆ. ಹಿಂಗಾರು ಮಳೆ ಸಾಮಾನ್ಯವಾಗಿ ವ್ಯಾಪಕವಾಗಿ ಬಿದ್ದಾಗ ಅದರಿಂದ ತಮಿಳುನಾಡಿಗೆ ತುಂಬ ಸಹಾಯ ಮಾಡುತ್ತೆ. ಅದರಲ್ಲಿ ಅವರ ಭೂಮಿಗೆ, ಕೃಷಿಗೆ, ಜೊತೆಗೆ ಅದು ಅಂತರ್ಜಲಕ್ಕೂ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಒಬ್ಬರು ಗುಹನ್ ಅಂತ ಒಬ್ಬರು ಅಧಿಕಾರಿ ಒಂದು ಪುಸ್ತಕ ಬರ್ತಿದ್ದಾರೆ. ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ತಮಿಳುನಾಡು ಈಸ್ ಬ್ಲೆಸ್ಡ್
ವಿತ್ 2 summers and 2 monsoons ಅಂತ ಹೇಳಿದ್ದಾನೆ. ತಮಿಳುನಾಡಿಗೆ ಅದು ಒಂದು ವರ ಇದೆ ಅದಕ್ಕೆ ಅವರಿಗೆ 2 ಮಳೆಗಾಲ ಮತ್ತು 2 ಬೇಸಿಗೆ ಕಾಲ ಇದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಸೊ ಅದಕ್ಕಾಗಿ ಅವ್ರ ಬೆಳೆನೂ ಜಾಸ್ತಿ ಬೆಳೀತಾರೆ ಅನ್ನೋ ಮಾತು ಕೂಡ ಇದೆ, ಕರೆಕ್ಟಾ ಸರ್? ಅವ್ರು 3 ಬೆಳೆ ವರ್ಷಕ್ಕೆ 3 ಬೆಳೆ ಬೆಳೀತಾರೆ. ನಮ್ಮಲ್ಲಿ ಮಳೆ ಬಿದ್ದರೆ ಒಂದು ಬೆಳೆ, ಮಳೆ ಬೀಳದೆ ಹೋದರೆ 2ನೇ ಬೆಳೆ ಸಾಧ್ಯವೇ ಇಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ ಈಗ ನಮ್ಮ ಈ ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿನ ಬೇಡಿಕೆ ಬಹಳ ಜಾಸ್ತಿಯಾಗಿದೆ. ಮೈಸೂರು ನಗರಕ್ಕೆ ಕುಡಿಯೋ ನೀರು ಬೇಕು, ತುಮಕೂರಿಗೆ ಕುಡಿಯೋ ನೀರು ಬೇಕು, ಮಂಡ್ಯಗೆ ಕುಡಿಯೋ ನೀರು ಬೇಕು, ಮತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಬೇಕು. ಕರೆಕ್ಟ್. ನಮ್ಮ ಬೆಂಗಳೂರಿನ ಜನಸಂಖ್ಯೆ ಇವಾಗ 1,40,00,000 ಆಗಿದೆ. ಹೌದು. ಸೊ ಹೀಗೆ ಸಾಕಷ್ಟು ಆಯಾಮಗಳಿದೆ ಈ ಪುಸ್ತಕಕ್ಕೆ. ಸೊ ಹೀಗಾಗಿ ಅದನ್ನು ಒಂದು ಇಂಟರ್ವ್ಯೂನಲ್ಲಿ ಖಂಡಿತ ಕವರ್ ಮಾಡೋಕ್ಕಾಗಲ್ಲ. ಹೀಗಾಗಿ ಅದನ್ನು ಪುಸ್ತಕವನ್ನೇ ಬರೆದು ನಿಮ್ಮ ಎದುರುಗಡೆ ಇಟ್ಟಿದ್ದಾರೆ. ಸರ್, ಒಂದು ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಕಾವೇರಿ ವಿವಾದ ಬಂದಾಗೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸೋದು, ಇದನ್ನು ಮಾಡೋದ್ರಲ್ಲಿ ತಮಿಳುನಾಡು ಏನು ಅಗ್ರೆಷನ್ ತೋರಿಸುತ್ತೆ, ಅಗ್ರೆಸಿವ್ ಸ್ಟ್ಯಾಂಡ್ಗಳನ್ನ ತಗೊಳುತ್ತೆ, ಕರ್ನಾಟಕ ಅದನ್ನು ಮಾಡಲ್ಲ ಅಂತ ಒಂದು ಮಾತಿದೆ. ನಿಜಾನ ಸರ್ ಇದು? ಇದ್ರ ಬಗ್ಗೆ ಹೇಳೋದು ಒಂದು ಮಟ್ಟಿಗೆ ಇದು ನಿಜ. ಇದು ತಮಿಳುನಾಡಿನ ಯಾರ್ಯಾರು ತಮಿಳುನಾಡಿನ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ ಅಂತ ನೀವು ನೋಡ್ತು ಅಂತಂದರೆ ಅವ್ರಿಗೆಲ್ರಿಗೂ ಅವ್ರಿಗೆ ತಮಿಳುನಾಡಿನ ಬಗ್ಗೆ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಮತ್ತು ಅವರಿದನ್ನು ಸಂಪೂರ್ಣವಾಗಿ ಒಂದು ಇಮೋಷನಲ್ ಬಾಂಡಿಂಗ್ ಅವರಿಗೆ ಇದೆ. ಆ ರೀತಿಯಾದಂತಹ ಇಮೋಷನಲ್ ಬಾಂಡಿಂಗ್ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾ ಇಲ್ಲ. ಉದಾಹರಣೆಗೆ ನೀವು ಹಿಂದೂ ಪತ್ರಿಕೆನ ನೋಡಿ, ಅವ್ರಿಗೇನಾದರೂ ಒಂದು ಪ್ರಶ್ನೆ ಕೇಳಿ, ಅವರು ದೇ ಆರ್ ಅನ್ ಆರ್ಕೈವ್ ಆಸ್ ಫಾರ್ ಆಸ್ ಕಾವೇರಿ ಇಸ್ ಕನ್ಸರ್ನ್ಡ್. ಯಾವ ಕಾಲದಲ್ಲಿ, ಯಾವ ಘಟನೆ ಸಮಯದಲ್ಲಿ, ಯಾವ ಇಂಗ್ಲೀಷ್ ಅಧಿಕಾರಿ ಇದ್ದ, ಅವನು ಏನು ಮಾಡ್ದ, ಅವನು ಏನು ಹೇಳ್ದ ಅನ್ನೋದನ್ನು ಹೀಗೆ ಕೂಡಲೇ ನಿಮಗೆ ತಿಳಿಸ್ಕೊಡ್ತಾರೆ. ಓಕೆ. ಆದರೆ ಆ ರೀತಿಯಾದಂತಹ ಒಂದು ಲೀಗಲ್ ಸೆಲ್ ನಿಮಗೆ ಮುಖ್ಯವಾಗಿ ನಮಗೆ ಮಾಹಿತಿ ಬೇಕು. ಆ ರೀತಿಯಾದಂತಹ ಮಾಹಿತಿ ಮತ್ತು ಒಂದು ಇಮೋಷನಲ್ ಕಮಿಟ್ಮೆಂಟ್ ಈ ಕರ್ನಾಟಕದ ಅಧಿಕಾರಿಗಳಿಗಾಗಲಿ ಅಥವಾ ಕರ್ನಾಟಕದ ಪರವಾಗಿ ವಾದವನ್ನು ಮಂಡಿಸುವಂತಹ ಅವ್ರಿಗಾಗಲಿ ತಮಿಳುನಾಡಿನಲ್ಲಿ ಕಂಡುಬರುವ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಇದುವರೆಗೂ ಸಹ ನೀವು ಯೋಚನೆ ಮಾಡ್ತು ಅಂತಂದರೆ ನಮಗೆ ಕಾವೇರಿ ಪರವಾಗಿ ಕರ್ನಾಟಕದಿಂದ ನಿಮಗೆ ಕೊಡಗಿನಿಂದ ಜನ ಬರಬೇಕಾಗಿತ್ತು, ಮಂಡ್ಯದಿಂದ ಬರಬೇಕಾಗಿತ್ತು, ಮೈಸೂರಿಂದ ಬರಬೇಕಾಗಿತ್ತು, ಬೆಂಗಳೂರಿಂದ ಬರಬೇಕಾಗಿತ್ತು. ಆದರೆ ಆ ರೀತಿಯಾದಂತಹ ಒಂದು ನನಗೆ ಮೂಲ ಮಾಹಿತಿಯನ್ನು ಹಿಡ್ಕೊಂಡು ನಮಗೆ ಇಷ್ಟು ವರ್ಷಗಳಿಂದ ಈ ರೀತಿಯಾದಂಥ ಅನ್ಯಾಯ ಆಗಿದೆ, ಇನ್ಮೇಲಾದರೂ ನಮಗೆ ಒಂದು ಸ್ವಲ್ಪ ಪರಿಹಾರವನ್ನು ಕೊಡಿ, ಹಿಂದೆ ಆಗಿರುವಂಥ ಇತಿಹಾಸದಲ್ಲಿ ಆಗಿರುವಂಥ ಅನ್ಯಾಯಗಳನ್ನ ಸರಿಪಡಿಸಿ ಅಂತ ಹೇಳುವಂತಹ ಒಂದು ಟೀಮ್ ನಮ್ಮಲ್ಲಿ ಇದುವರೆಗೂ ಬಂದಿಲ್ಲ. ಇದು ಒಂದು ದೊಡ್ಡ ಕೊರತೆ ಅಂತ ನನಗನ್ಸುತ್ತೆ. ಸರ್, ಫೈನಲ್ ಆಗಿ ಈಗ ನೀವು ಇಷ್ಟು ಅಧ್ಯಯನಪೂರ್ಣ ಪುಸ್ತಕವನ್ನು ಬರೆದಿದ್ದೀರಾ. ಸುಮಾರು 20ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಧ್ಯಯನ 30 ವರ್ಷಕ್ಕಿಂತ ಹೆಚ್ಚು ಕಾಲ. 30 ವರ್ಷಗಳಿಗಿಂತ ಹೆಚ್ಚು ಕಾಲ, ಹೌದು. 91 ಅಂತಂದಮೇಲೆ 30 ವರ್ಷಗಳಿಗೆ ಹೆಚ್ಚು ಕಾಲ ಅಧ್ಯಯನ ಮಾಡಿ ಬರೆದಿದ್ದೀರಾ. ಸೊ ಇದರಲ್ಲಿ ಒಂದಷ್ಟು ಪಾಠಗಳು ನಮ್ಮ ಸರ್ಕಾರಕ್ಕೆ, ನಮ್ಮ ಜನರಿಗೆ ಇರ್ಬೋದು ಅಂತ ನನಗನ್ಸುತ್ತೆ. ಅಂದರೆ ಒಂದಷ್ಟು ಈ ವಿಚಾರಗಳನ್ನು ತಿಳ್ಕೊಳ್ಳೇಬೇಕು ಅನ್ನೋ ಒಂದಷ್ಟು, ಅಂದರೆ ಅಫಿಷಿಯಲ್ ಶಿಫಾರಸುಗಳಂತ ಹೇಳ್ತಾ ಇಲ್ಲ ನಾನು, ಬಟ್ ಸರ್ಕಾರಕ್ಕೆ ಇದರಲ್ಲಿರುವಂಥ ಅಂಶಗಳನ್ನ ತಲುಪಿಸೋ ನಿಟ್ಟಿನಲ್ಲಿ ಏನಾದರೂ ನೀವು, ಅಂದರೆ ಇವ್ರಿಗೆ ಗೊತ್ತಿರಲೇಬೇಕಾದ ವಿಚಾರಗಳು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮಾಡಿದ್ದೀರಾ ಸರ್ ನೀವು? ನಾನೇನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ನಾನು ಬರೆದಿದ್ದೀನಿ ಅಷ್ಟೇ. ಆದರೆ ನನ್ನ ಪುಸ್ತಕದಲ್ಲಿ ನಾನು ಒಂದು ತುಂಬ ಮುಖ್ಯವಾದ ಅಂಶವನ್ನು ನಾನು ಮೇಲಿಂದ ಮೇಲೆ ಹೇಳಿದ್ದೇನೆ. ಅದೇನಪ್ಪ ಅಂತಂದರೆ ಒಂದು ಇನ್ಸ್ಟಿಟ್ಯೂಷನಲ್ ಮೆಮರಿ ಅಂತ. ಈಗ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ SP ಆಗಿರ್ತೀನಿ, ನಾನು ಹೊರಟೋಗ್ತೀನಿ.
ಆದರೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತಹ ಎಷ್ಟೆಷ್ಟೋ ಸಮಸ್ಯೆಗಳಿದ್ದಾವೆ. ನಿಮಗೆ ಜೋಗ್ ಕಾರ್ಗಲ್ನಲ್ಲಿ ಇರುವಂತಹ ಲಿಂಗನಮಕ್ಕಿ ಜಲಾಶಯದ ಸಮಸ್ಯೆಗಳಿರ್ಬೋದು, ಜನಗಳ ನಿರಾಶ್ರಿತರಾದ ಜನಗಳ ಅವ್ರನ್ನ ಹೇಗೆ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋ ಸಮಸ್ಯೆ ಇರ್ಬೋದು, ಅಥವಾ ಏನೇನು ಕಾರಣಕ್ಕೋಸ್ಕರ ಶಿವಮೊಗ್ಗದಲ್ಲಿ ಕೋಮುಗಲಭೆ ಆಗತ್ತೆ ಅನ್ನೋ ಒಂದು ಸಮಸ್ಯೆ ಇರ್ಬೋದು, ರೈತ ಸಂಘಟನೆಗಳ ಸಮಸ್ಯೆ ಇರ್ಬೋದು. 81, 82ರಲ್ಲಿ ರುದ್ರಪ್ಪ ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಕಡಿದಾಳ್ ಶಾಮಣ್ಣ, ಸುಂದರೇಶ್ ಇವರೆಲ್ಲರ ನಾಯಕತ್ವದಲ್ಲಿ ಶುರುವಾದಂತಹ ಒಂದು ರೈತರ ಮೂವ್ಮೆಂಟ್ ಕೊನೆಗಿಂದ ಅದು ಯಾವ ಹಂತದಲ್ಲಿದೆ ಅನ್ನೋದೆಲ್ಲ ಇತ್ತು ಅಂತಂದರೆ, ನಾನು SP ಆಗಿ ಹೊರಟೋಗ್ಬೋದು, ಆದರೆ ಈ ಜಿಲ್ಲೆ ಹಾಗೆ ಇರುತ್ತೆ, ಈ ಸಮಸ್ಯೆಗಳು ಹಾಗೆ ಇರುತ್ತೆ, ವಿಷಯಗಳು ಹಾಗೆ ಇರುತ್ತೆ, ಮತ್ತು ಈ ವಿಷಯಗಳ ಸ್ವರೂಪ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ವಿಷಯಗಳ ಬಗ್ಗೆ ಒಂದು ಇನ್ಸ್ಟಿಟ್ಯೂಷನಲ್ ಮೆಮರಿ ಇರಬೇಕು ಅಂತ ನಾನು ಹೇಳಿದ್ದೀನಿ. ಸೊ ನನಗೆ ಕಂಡಿರುವಂತಹ ಒಂದು ಮುಖ್ಯವಾದ ಕೊರತೆ ಕರ್ನಾಟಕದಲ್ಲಿ, ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಈ ಇನ್ಸ್ಟಿಟ್ಯೂಷನಲ್ ಮೆಮರಿ ಇಲ್ಲದೆ ಇರೋದು ನಮ್ಮ ದೋಷಗಳಲ್ಲಿ ಅತ್ಯಂತ ಮಹತ್ವದ ದೋಷ ಅಂತ ನನಗೆ ಅನಿಸುತ್ತೆ. ಸೊ ಹೀಗಾಗಿ ನಾವು ನಿಜವಾದ ಇಶ್ಯೂಗಳನ್ನು ನಾವು ಬರೀಬಾರ್ದು. ಇವತ್ತು ಒಂದು ರಾಜಕೀಯ ಪಕ್ಷ ಆಡಳಿತ ನಡೆಸುತ್ತೆ, ಮುಂದಿನ ಚುನಾವಣೆಯ ನಂತರ ಇನ್ನೊಂದು ಬರ್ಬೋದು, ಹೋಗ್ಬೋದು, ಆದರೆ ಈ ಇಶ್ಯೂ ಮಾತ್ರ ಹಾಗೇ ಇರುತ್ತೆ. ಸೊ ಹಾಗಾಗಿ ಸರ್ಕಾರಗಳು ಬದಲಾವಣೆ ಆಗ್ತಾ ಹೋಗ್ಬೋದು, ವ್ಯಕ್ತಿಗಳು ಬದಲಾವಣೆ ಆಗ್ತಾ ಹೋಗ್ಬೋದು, ಆದರೆ ಈ ಸಮಸ್ಯೆಗಳು ನಮ್ಮ ಗಮನದಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಪರಿಹಾರವನ್ನು ನಾವು ಪರಿಹಾರದ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು, ಅದನ್ನು ಮರಿಬಾರ್ದು ಅನ್ನೋ ವಿಷಯನ ನಾನು ನನ್ನ ಪುಸ್ತಕದಲ್ಲಿ ಹೇಳಿದ್ದೇನೆ. ಸರ್, ಈ ಇನ್ಸ್ಟಿಟ್ಯೂಷನಲ್ ಮೆಮೊರಿ ಒಂದು ದೋಷ ಅಂತ ಹೇಳಿದರೆ ನೀವು, ನಾನು ಫಸ್ಟ್ ಟೈಮ್ ಈ ಶಬ್ದನೇ ಕೇಳ್ತಾ ಇರೋದು. ಇದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಇದನ್ನು ಹೆಂಗೆ ಸರ್ ಇದನ್ನು ಸರಿಪಡಿಸೋದು ಹೇಗೆ? ಇನ್ಸ್ಟಿಟ್ಯೂಷನಲ್ ಮೆಮೊರಿನ ನಾವು ಇಟ್ಕೊಳ್ಳೋದು ಹೆಂಗೆ? ನಮ್ಮ ಸರ್ಕಾರಗಳು ಏನು ಮಾಡಬೇಕು ಅದ್ರ ಬಗ್ಗೆ ಓಡಿ? ಅಂದರೆ ನಮ್ಮ ಮುಂದೆ ಇರುವಂಥ ಆದ್ಯತೆಗಳೇನು, ಆ ಆದ್ಯತೆಗಳನ್ನ ನಾವು ಮರಿಬಾರ್ದು. ಇವಾಗ ನೋಡಿ, ನೀವು ಇದೇ ಕಾವೇರಿ ವಿಷಯನೇ ನೀವು ತಗೊಂಡ್ರೆ, ನಮ್ಮಲ್ಲಿ ಬರ ಮತ್ತು ಕ್ಷಾಮ ಮೇಲಿಂದ ಮೇಲೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಯದುವಂಶದ ರಾಜರು ಮೈಸೂರಿಗೆ ಬಂದಂತಹ ಒಬ್ಬ ಇಂಗ್ಲೀಷ್ ಅಧಿಕಾರಿ ಕರ್ನಲ್ ಸ್ಯಾಂಕಿ ಅವ್ರಿಗೆ ನೀರಿನ ನಿರ್ವಹಣೆಯಲ್ಲಿ ತುಂಬ ಪರಿಣತಿ ಇತ್ತು. ಅವ್ರಿಗೆ ಕೇಳಿದ್ರು, ನಮಗೆ ಮೇಲಿಂದ ಮೇಲೆ ಬರ ಬರ್ತಾ ಇದೆ, ಇದಕ್ಕೆ ನಿಮ್ಮ ಪರಿಹಾರ ಏನಾದ್ರೂ ಕೊಡ್ತೀರಾ ಅಂತ. ಅವರು ಒಂದು 25 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಬಿದ್ದ ಮಳೆಯ ಮಾಹಿತಿಯನ್ನು ಪಡೆದು ಅವರು 1886ರಲ್ಲಿ ಅವರೊಂದು ವರದಿಯನ್ನು ಕೊಟ್ಟರು. 1886ರಲ್ಲಿ ಅವರು ಒಂದು ವರದಿಯನ್ನು ಕೊಟ್ಟರು. ಅವ್ರು ಹೇಳ್ತಾರೆ, ನಿಮಗೆ ಮಳೆಯ ಕೊರತೆಗೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ನಿಮಗೆ ಅರಬ್ಬಿ ಸಮುದ್ರದಿಂದ ಮಳೆ ಬರಬೇಕು, ಆದರೆ ಮಳೆ ಬರೋದಿಲ್ಲ. ಯಾಕಪ್ಪ ಅಂದರೆ ನಿಮಗೆ ಒಂದು 2000 ಅಡಿಯ ಗೋಡೆ ಇದೆ, ಪಶ್ಚಿಮ ಘಟ್ಟ ಅದು. ಸೊ ಹಾಗಾಗಿ ನಿಮಗೆ ಕರಾವಳಿನಲ್ಲಿ ಮಳೆ ಬೀಳುತ್ತೆ, ಮಲೆನಾಡಿನಲ್ಲಿ ಮಳೆ ಬೀಳುತ್ತೆ, ಆದರೆ ಮೈಸೂರು ಸಂಸ್ಥಾನದ ಬಯಲುಸೀಮೆ ಇದೆಯಲ್ಲ, ಆ ಬಯಲುಸೀಮೆಗೆ ನಿಮ್ಮದು ಮಳೆ ಬರ್ತಾ ಇಲ್ಲ, ಇದು ಇದು ರೈನ್ ಶ್ಯಾಡೋ ಏರಿಯಾ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ. ಎಲ್ಲಿವರೆಗೆ ನಿಮ್ಮದು ಈ 2000 ಅಡಿಯ ಗೋಡೆ ಇರುತ್ತೆ, ಅಲ್ಲಿವರೆಗೂ ಈ ಪ್ರದೇಶ ಮಳೆಯ ಕೊರತೆಯ ಪ್ರದೇಶಗಳಾಗೇ ಉಳಿಯುತ್ತೆ ಅಂತ ಅವ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮೈಸೂರು ಮಹಾರಾಜರು ಅವ್ರನ್ನ ಕೇಳಿದರು, ನೀವು ಏನು ಪರಿಹಾರ ಸೂಚಿಸ್ತೀರಿ ಅಂತ. ಅದಕ್ಕೆ ಕರ್ನಲ್ ಸ್ಯಾಂಕಿ ಹೇಳಿದ್ರು, ನಮ್ಮ ಕೆರೆಗಳಲ್ಲಿ ಅಲ್ಲಿವರೆಗೂ ನಮಗೆ ಮೈಸೂರು ಸಂಸ್ಥಾನದಲ್ಲಿ ಕೃಷಿ ಕೆರೆಗಳ ಅವಲಂಬಿತವಾದಂತಹ ಕೃಷಿ. ಮಳೆಗಾಲದಲ್ಲಿ ಬಿದ್ದ ಮಳೆ ನೀರನ್ನು ಕೆರೆಗಳಲ್ಲಿ ಶೇಖರಣೆ ಮಾಡಿ ಅದಕ್ಕೊಂದು ಕೆರೆ ಏರಿ ಅದಕ್ಕೊಂದು ತೂಬು, ಆ ತೂಬಿನಿಂದ ನೀರನ್ನು ಬಿಟ್ಟು ನಿಮಗೆ ಬೇಕಾದಂಥ ಅಲ್ಪ ಸ್ವಲ್ಪ ಭತ್ತ, ಕಬ್ಬು ಇದನ್ನು ನಾವು ಬೆಳ್ಕೊಂಡು ಬಂದ್ವಿ. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ಅಣೆಕಟ್ಟನ್ನು ಕಟ್ಟಿ, ಒಂದು ಜಲಾಶಯವನ್ನು ಕಟ್ಟಿ, ಅದರಿಂದ ನಮಗೆ ಈ ಕೃಷಿ ಮಾಡುವಂತಹ ಒಂದು ಪ್ರಾಕ್ಟೀಸ್ ನಮ್ಮಲ್ಲಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮೈಸೂರು ಸಂಸ್ಥಾನ ಏನು ಮಾಡಿದ್ರು ಅಂತಂದರೆ, ಈ ಸ್ಯಾಂಕಿಯವರ ವರದಿಯನ್ನೇ ಉಪಯೋಗಿಸ್ಕೊಂಡು ಈ ಕೆರೆಗಳ ಹೂಳು ತೆಗೆಯುವ ಕಾರ್ಯಕ್ರಮ ಅವನ್ನೆಲ್ಲನೂ ಶುರು ಮಾಡಿದ್ರು.
ಅದನ್ನು ಮದ್ರಾಸ್ ಸರ್ಕಾರ ಇದನ್ನು ಈ ರೀತಿ ಆದರೆ ನಮಗೆ ಹರಿದು ಬರುವಂತಹ ನೀರಿನಲ್ಲಿ ಕಮ್ಮಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಹೇಗಾದರೂ ಮಾಡಿ ನಾವು ಮೈಸೂರನ್ನ ಕೈ ಕಾಲನ್ನು ಕಟ್ಟಾಕ್ಬೋದಾ ಅಂತ ಹೇಳಿಬಿಟ್ಟು ಆಗ ಅವರು ನಮಗೆ 1892 ಮೊದಲನೇ ಒಪ್ಪಂದ ಮಾಡಿಕೊಂಡ್ರು. ಅದರಲ್ಲಿ ಒಂದು 3-4 ಮುಖ್ಯವಾದಂತಹ ಅಂಶ ಏನಪ್ಪ ಅಂತಂದರೆ, ಮೈಸೂರಿನಲ್ಲಿ ಇವ್ರಿಗಿರೋ ವಿವಾದ ಬರೀ ಕಾವೇರಿ ಮಾತ್ರ. ಆದರೆ ಈ 1892 ಈ ಒಪ್ಪಂದದಲ್ಲಿ ಅದನ್ನು ರೂಲ್ಸ್ ಅಂತ ಕರೀತಾರೆ, ಅಗ್ರಿಮೆಂಟ್ ಅಂತ ಹೇಳೋದಿಲ್ಲ, ರೂಲ್ಸ್ ಅಂತ. ಅದರಲ್ಲಿ ಆನೆಕ್ಸ್ನಲ್ಲಿ ಕಾವೇರಿಯ ಜೊತೆಗೆ ತುಂಗಭದ್ರನೂ ಸೇರಿಸಿದ್ದಾರೆ. ಓಕೆ. ತಂಜಾವೂರ್ಗೂ ತುಂಗಭದ್ರಾಗೂ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಅದರಲ್ಲಿ ಅವ್ರು ಹೇಳೋದೇನಪ್ಪ ಅಂತಂದರೆ, ನಿಮಗೆ ಕಾವೇರಿ ಅಡ್ಡಲಾಗಿ ಯಾವುದೇ ರೀತಿಯಾದಂತಹ ಅಣೆಕಟ್ಟು ಅಥವಾ ಕಿರುಸೇತುವೆ ನೀವು ಕಟ್ಟಬೇಕು ಅಂತಂದರೆ ನೀವು ನಮಗೆ ಪೂರ್ವ ಮಾಹಿತಿಯನ್ನು, ಎಲ್ಲ ಮಾಹಿತಿಯನ್ನು ಕೊಟ್ಟು ನಮ್ಮ ಪೂರ್ವಾನುಮತಿಯನ್ನು ಪಡೆದು ನೀವು ಈ ಕೆಲಸವನ್ನು ಶುರು ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತು ನೀವೇನಾದರೂ ಕಾರ್ಯಕ್ರಮ ಮಾಡ್ಕೋಬೇಕು ಅಂತಂದರೆ ನಾವು ಇದುವರೆಗೂ ಅನುಭವಿಸಿಕೊಂಡು ಬಂದಿರುವಂಥ ಹಕ್ಕು, ಪ್ರಿಸ್ಕ್ರಿಪ್ಟಿವ್ ರೈಟ್ ಅಂತ ಇದೆ. ನಮ್ಮ ಪ್ರಿಸ್ಕ್ರಿಪ್ಟಿವ್ ರೈಟ್ಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಬರಬಾರ್ದು. ಅಕಸ್ಮಾತಾಗಿ ನಿಮ್ಮಲ್ಲೇ ಏನಾದರೂ ಭಿನ್ನಾಭಿಪ್ರಾಯ ಬಂತು ಅಂತಂದರೆ ನಾವು ನಮ್ಮ ಈ ಆರ್ಬಿಟ್ರೇಷನ್ ಅಂದರೆ ರಾಜಿ ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸ್ಕೋಬಹುದು ಅಂತ ಅವ್ರು ಹೇಳ್ತಾರೆ. ಇದ್ರ ಕರೆಸ್ಪಾಂಡೆನ್ಸ್ 1888 ಶುರುವಾಯಿತು. ಅದನ್ನು ಕರೆಸ್ಪಾಂಡೆನ್ಸ್ ಶುರು ಮಾಡಿದವರು ನಮ್ಮ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು. ಸೊ ಈ ವಿಷಯ 1888 ಇದು ನಡ್ಕೊಂಡು ಬಂದಿದೆ. ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ತೀರೋದ್ರು, ಆಮೇಲಿಂದ ಬೇರೆ ದಿವಾನರುಗಳು ಬಂದರು. ಆದರೆ 1824 ಸಮಯದಲ್ಲಿ ಬ್ಯಾನರ್ಜಿ ಅನ್ನುವ ಒಬ್ಬ ದಿವಾನರು ಅವರು ನಮಗೆ ಈ ಒಪ್ಪಂದದ ವಿಷಯದಲ್ಲಿ ನಮಗೆ ಸಂತೋಷ ಇದೆ, ಸಮ್ಮತಿ ಇದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಸೊ ಈ ಇನ್ಸ್ಟಿಟ್ಯೂಷನಲ್ ಮೆಮರಿ ಇದ್ದು 1794 ಟಿಪ್ಪು ಈ ಕನ್ನಂಬಾಡಿ ಕಟ್ಟೋದಕ್ಕೆ ಅವನು ಮೊದಲನೇ ಪ್ರಯತ್ನ ಮಾಡಿದ್ರು. ಅವಾಗ ನೀವು ಇದಕ್ಕೆ KRS ಕನ್ನಂಬಾಡಿಗೆ ಹೋದರೆ ಮೇಯ್ನ್ ಆರ್ಚ್ನಲ್ಲಿ ಪಕ್ಕದಲ್ಲಿ ಬಲಗಡೆಗೆ ನಿಮಗೆ 3 ಸ್ಟೋನ್ ಪ್ಲೇಕ್ಸ್ ಕಾಣುತ್ತೆ. ಒಂದು ಪರ್ಷಿಯನ್ ಭಾಷೆಯಲ್ಲಿ, ಒಂದು ಇಂಗ್ಲೀಷ್ ಭಾಷೆಯಲ್ಲಿ, ಇನ್ನೊಂದು ಕನ್ನಡ ಭಾಷೆಯಲ್ಲಿ. ಅದರ 3ರಲ್ಲೂ ಸಹ ನಿಮಗೆ 1794 ಟಿಪ್ಪು ದೇವರ ಹೆಸರಿನಲ್ಲಿ ನಾನು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ, ಇದಕ್ಕೋಸ್ಕರ ನಮ್ಮ ಸಂಬಂಧಪಟ್ಟಂತಹ ರೈತರಿಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ಕಟ್ತಾ ಇದ್ದೀನಿ. ನನಗೆ ದೇವರ ಕೃಪೆಯಿಂದ ನಮ್ಮ ಜನಗಳಿಗೆ ಒಳ್ಳೆಯದಾಗೋದಕ್ಕೆ ಒಂದು ಅವಕಾಶ ಅಂತ ಒಂದು ಟಿಪ್ಪು ಹೇಳಿದ್ದಾನೆ. ಸೊ ಹಾಗಾಗಿ ಈ ಕನ್ನಂಬಾಡಿ ಕಟ್ಟಬೇಕು ಅನ್ನುವ ವಿಷಯ ನಿಮಗೆ 1794 ಇದೆ. ಓಹೋ, ಓಕೆ. ಅದರಲ್ಲಿ ನಮಗೆ 1724 2ನೇ ಒಪ್ಪಂದದಲ್ಲಿ ಏನಪ್ಪ ಅಂತಂದರೆ, ಮೈಸೂರು 1,10,000 ಎಕರೆ ಅಡಿಷನಲ್ ಇರಿಗೇಷನ್ ಮಾಡಬಹುದು. ಆದರೆ ಮದ್ರಾಸ್ ಪ್ರೆಸಿಡೆನ್ಸಿ 3,01,000 ಎಕರೆ ಮಾಡಬಹುದು ಅಂತ. ಮತ್ತು ಸುಮಾರು 45 TMC ಅಷ್ಟು ನೀರನ್ನು ಶೇಖರಣೆ ಕನ್ನಂಬಾಡಿ ಕಟ್ಟೆಯಲ್ಲಿ ಆಗಬಹುದು. ಆದರೆ ಮೆಟ್ರೋ ಜಲಾಶಯದಲ್ಲಿ 95 TMC, ನಮಗಿಂತಲೂ ಸುಮಾರು 108% ಜಾಸ್ತಿ. ಇಂಥ ಒಂದು ಒಪ್ಪಂದಕ್ಕೆ ನಮಗೆ ಸಂತೋಷ ಇದೆ ಎನ್ನುವ ಮಾತನ್ನು ನಮ್ಮ ದಿವಾನರು ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಮರಿ ಇದ್ದಿದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭ ಬರ್ತಾ ಇರಲಿಲ್ಲ ಅಂತ. ಒಂದು ಇನ್ಸ್ಟಿಟ್ಯೂಷನಲ್ ಮೆಮರಿ ಇದ್ದಿದ್ದಿದ್ರೆ ನಮಗೆ ಸುಪ್ರೀಂ ಕೋರ್ಟ್ ಹೇಳಿರೋ ಹಾಗೆ 1935ನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದಾಗ ನಾವು ರಿಲೀಫ್ ಕೇಳ್ಬೋದಾಗಿತ್ತು. ಇನ್ಸ್ಟಿಟ್ಯೂಷನಲ್ ಮೆಮರಿ ಇದ್ದಿದ್ರೆ 47ರಲ್ಲಿ ನಾವು ಇದಕ್ಕೆ ಪರಿಹಾರ ಕೇಳ್ಬೋದಾಗಿತ್ತು. ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ನಲ್ಲಿ ನಾವು ಇದಕ್ಕೆ ಪರಿಹಾರ ಕೇಳ್ಬೋದಾಗಿತ್ತು. ನಮ್ಮ ಹೊಸ ಕಾನ್ಸ್ಟಿಟ್ಯೂಷನ್ ಬಂದಾಗ 1950ರಲ್ಲಿ ನಾವು ಕೇಳ್ಬೋದಾಗಿತ್ತು, 56ರಲ್ಲೂ ಕೇಳ್ಬೋದಾಗಿತ್ತು. ಸೊ ನಮಗೆ ಈ ಲ್ಯಾಕ್ ಆಫ್ ಇನ್ಸ್ಟಿಟ್ಯೂಷನಲ್ ಮೆಮರಿನೇ ಇಷ್ಟೊಂದು ಅನಾಹುತ ಆಗಲಿಕ್ಕೆ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್, ವೆರಿ ನೈಸ್ ಇಟ್ ವಾಸ್. ಸೊ ಹಾಗೆ
ನಮ್ಮ ಸಿ ಚಂದ್ರಶೇಖರ್ ಸರ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ನಿವೃತ್ತ IGP, ಒಂದು ಅದ್ಭುತವಾದ ಅಧ್ಯಯನಪೂರ್ಣವಾದ ಪುಸ್ತಕವನ್ನು ಬರೆದಿದ್ದಾರೆ. ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಅಂತ. ನಾನು ಅದರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಕಮ್ಯುನಿಟಿ ಪೇಜಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಅಭಿರುಚಿ ಪ್ರಕಾಶನದವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಈ ಪುಸ್ತಕ ಇದೆ. ಸೊ ಕೊಂಡು ಓದಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸರ್, ನಿಮಗೆ ತುಂಬ ಧನ್ಯವಾದ. ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ ಮತ್ತು ಈ ಪುಸ್ತಕವನ್ನು ನೀವು ಕನ್ನಡಿಗರಿಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಾವು ಹೊಸ ಪುಸ್ತಕ ಅಡಿಯಲ್ಲಿ ಸಾಕಷ್ಟು ಪುಸ್ತಕಗಳ ಪರಿಚಯ ಮಾಡಿಸ್ತಿರ್ತೀವಿ. ಅದು ನನ್ನ ಪ್ರಕಾರ ನಾವು ಮಾಡಿರುವಂಥ ಪುಸ್ತಕಗಳಲ್ಲಿ ಅತ್ಯಂತ ಗಂಭೀರವಾದ ಪುಸ್ತಕ ಅಂದರೆ ಇದು ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ಒಂದಷ್ಟು ಹಣದಗಳ ಬಗ್ಗೆ ಕಾದಂಬರಿಗಳು ಕೆಲವೊಂದು ಮಾಡಿದ್ದೀವಿ, ಕೆಲವೊಂದು ಬೇಟೆ ಬಗ್ಗೆ ಮಾಡಿದ್ದೀವಿ. ಆದರೆ ಬಹುಶಃ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಅತ್ಯವಶ್ಯಕ ಪುಸ್ತಕಗಳಲ್ಲಿ ಜೀವಂತ ಸಮಸ್ಯೆ ಒಂದು ಜೀವಂತ ಸಮಸ್ಯೆ. ಈಗಲೂ ಮೊನ್ನೆ ಕೂಡ ನೀವು ನೋಡಿದ್ರಿ, DK ಶಿವಕುಮಾರ್ ವಿರುದ್ಧ ನಮ್ಮ BJPಯವರು ಹೇಗೆ ಮಳೆ ಬರೋಕ್ಕಿಂತ ಮುಂಚೆ ಎಷ್ಟು ವಾಗ್ದಾಳಿ ನಡೆಸ್ತಾ ಇದ್ರು. ಯಾಕೆಂದರೆ ಒಪ್ಪಂದದ ಪ್ರಕಾರ ನೀರು ಬಿಡಲೇಬೇಕು, ಬಟ್ ಆ ಡಿಸ್ಟ್ರೆಸ್ ಒಂದು ಫಾರ್ಮುಲಾ ಏನಿದೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸರ್ ಹೇಳಿದ ಹಾಗೆ. ಸೊ ಹೀಗಾಗಿ ಪ್ರತಿ ವರ್ಷ ಮಳೆ ಕಡಿಮೆ ಆದಾಗೆಲ್ಲ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಸಮಸ್ಯೆ ಉದ್ಭವಿಸುತ್ತೆ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಅನಿಸುತ್ತೆ. ಸರ್ ಅದನ್ನು ಬರೆದಿದ್ದಾರೆ. ದಯವಿಟ್ಟು ಅದನ್ನು ನೀವು ಕೂಡ ಓದಿ ಮತ್ತು ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಹೊಸ ಪುಸ್ತಕ ಕಾರ್ಯಕ್ರಮ. ನಮಸ್ಕಾರ.